ನನಗೆ ಯಾವುದೇ ಮಂತ್ರಿ ಸ್ಥಾನ ಬೇಕಾಗಿಲ್ಲ ಅಥವಾ ನಾನು ಮಂತ್ರಿ ಸ್ಥಾನದ ಆಕಾಂಕ್ಷಿಯಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಇತ್ತೀಚೆಗೆ ಬಿಡುಗಡೆಯಾಗಿ ಬಂದಿರತಕ್ಕಂಥ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರು. ನೋಡಿ, ಇವರು ಒಂದು ಸ್ವಲ್ಪ ಇತ್ತೀಚಿನ ಶಾಸಕರಲ್ಲಿ ಸ್ವಲ್ಪ ವಿಶೇಷವಾಗಿ ಕಾಣ್ತಾರೆ. ಏನಪ್ಪ ಅಂದರೆ, ಈ ಮೊದಲನೇ ಬಾರಿ ಗೆದ್ದಂಥ ಶಾಸಕರಲ್ಲಿ ಬಹಳಷ್ಟು ಜನ ಒಂದು ಹೇಳಿಕೆಗಳನ್ನು ಕೊಡುವಂಥದ್ದು, ಅಂದರೆ ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ನಮಗೂ ಮಂತ್ರಿಗಿರಿ ಬೇಕು ಅನ್ನುವಂಥ ಹೇಳಿಕೆಗಳನ್ನು ಕೊಡುವಂಥದ್ದು. ಇದು ಹಲವು ಬಾರಿ ಏನಾಗುತ್ತೆ ಅಂದರೆ, ಕೆಲವು ಬಾರಿ ಸರ್ಕಾರಕ್ಕೆ ಮುಜುಗರ ತನ್ನುವಂಥ ಸನ್ನಿವೇಶಗಳನ್ನು ಅದು ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಇವರು ಈ ಬಿಡುಗಡೆಯಾಗಿ ಬಂದಿರತಕ್ಕಂಥ ಒಂದು ಸಂಭ್ರಮದಲ್ಲಿ ಎಲ್ಲ ಅಭಿಮಾನಿಗಳು ಸಂಭ್ರಮವನ್ನು ಆಚರಿಸುವ ಸಂದರ್ಭದಲ್ಲಿ ಮಾಧ್ಯಮದವರು ಅವರನ್ನು ಪ್ರಶ್ನೆಯನ್ನು ಮಾಡ್ತಾರೆ, ನೀವು ಮಂತ್ರಿಗಿರಿ ಬೇಕಾ ನಿಮಗೆ ಅಥವಾ ಸಚಿವ ಸ್ಥಾನ ಆಕಾಂಕ್ಷಿಯ ನೀವು ಅನ್ನುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ನನಗೆ ಜನಸೇವೆ ಮಾಡಲಿಕ್ಕಾಗಿ ನಾನು ಶಾಸಕನಾಗಿರುವುದು, ಮತ್ತು ಶಾಸಕನಾಗಿ ಜನಸೇವೆಯನ್ನು ಮಾಡ್ತೇನೆ, ನನಗೆ ಜನಸೇವೆಯೇ ಸಾಕು, ಯಾವುದೇ ಕಾರಣಕ್ಕೆ ನಾನು ಸಚಿವ ಸ್ಥಾನ ಆಕಾಂಕ್ಷಿ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ನಿಜವಾಗ್ಲೂ ಇತ್ತೀಚಿನ ಮೊದಲನೇ ಬಾರಿ ಗೆದ್ದಂಥ ಶಾಸಕರಲ್ಲಿ ಸ್ವಲ್ಪ ವಿಶೇಷವಾಗಿ ಕಾಣ್ತಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ವಿಶೇಷ ಅಂದರೆ, ಅವರ ಹಲವು ಬಾರಿ ಒಂದೊಂದು ಹೇಳಿಕೆ, ಒಂದು ಸಣ್ಣ ಹೇಳಿಕೆ ಕೂಡ ಸರ್ಕಾರಕ್ಕೆ, ಅಂದರೆ ಆಡಳಿತ ನಡೆಸಿರ್ತಕ್ಕಂಥ ಸರ್ಕಾರಕ್ಕೆ ಮುಜುಗರ ತನ್ನುವಂಥ ಸನ್ನಿವೇಶವನ್ನು ಕ್ರಿಯೇಟ್ ಮಾಡುತ್ತೆ. ಅಂಥದ್ರಲ್ಲಿ ಇವರು ಸ್ವಲ್ಪ ವಿಶೇಷವಾಗಿ ಕಾಣ್ತಾರೆ. ಬನ್ನಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಬನ್ನಿ. ಸೀನಿಯರ್ಗಳಿದ್ದಾರೆ, ಅವ್ರಗಳಿಗೆ ಇನ್ನು ಅವಕಾಶಗಳು ಬರಬೇಕಾಗಿದೆ. ನಾನಿನ್ನು ಮೊದಲನೇ ಬಾರಿ ಗೆದ್ದಿರೋನು, ನನಗೆ ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷೆಯಲ್ಲಿ ನಾನಿಲ್ಲ, ಆ ಆಸೆನೂ ನನಗಿಲ್ಲ. ನಾನು ಯಾರ ಬಳಿನೂ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಹೈಕಮಾಂಡ್ ಅಲ್ಲಿ ನಾನು ಇಟ್ಟಿಲ್ಲ. ನಾನು ದುರ್ಗದ ಜನತೆಯ ಆಶೀರ್ವಾದದೊಂದಿಗೆ ಮೊದಲನೆಯ ಬಾರಿಗೆ ಶಾಸಕನಾಗಿದ್ದೀನಿ. ನಾನು ಎಲ್ಲಿನೂ ಕೂಡ ಸಚಿವನ ಆಗಬೇಕು ಅನ್ನುವಂತ ಆಸೆ ನನಗಂತೂ ಇಲ್ಲ. ಯಾಕಂದ್ರೆ ಇನ್ನು ಶಾಸಕನಾಗಿನೇ ನನಗಿನ್ನೂ ಅನುಭವ ಬೇಕಾಗಿದೆ. ಇದೇ ನಾನಿನ್ನು ಪೂರ್ಣವಾಗಿ ತಿಳ್ಕೋಬೇಕಾಗಿದೆ. ಇದು ನಂತರದ ಸಚಿವ ಸ್ಥಾನ, ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಬಹಳ ಸೀನಿಯರ್ಗಳಿದ್ದಾರೆ, ಅವ್ರಗಳಿಗೆ ಇನ್ನು ಅವಕಾಶಗಳು ಬರಬೇಕಾಗಿದೆ. ನಾನಿನ್ನು ಮೊದಲನೇ ಬಾರಿ ಗೆದ್ದಿರೋನು, ನನಗೆ ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷೆಯಲ್ಲಿ ನಾನಿಲ್ಲ, ಆ ಆಸೆನೂ ನನಗಿಲ್ಲ. ನಾನು ಯಾರ ಬಳಿನೂ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಹೈಕಮಾಂಡ್ ಅಲ್ಲಿ ನಾನು ಇಟ್ಟಿಲ್ಲ.